ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. CTT ಎಕ್ಸಾಮ್ ಕೂಡ ಬರೆದಿದ್ದಾರೆ, ರಿಸಲ್ಟ್ ಅಂಡ್ ನಿಮಗೆ ಕೀ ಆನ್ಸರ್ಸ್ಗೆ ವೆಯ್ಟ್ ಕೂಡ ಮಾಡ್ತಿದ್ದೀರಾ. ಇವತ್ತಿನ ನೋಡಿದಲ್ಲಿ ನಿಮಗೆ ಎಷ್ಟು ನಿಮಗೆ ಪಾಸಿಂಗ್ ಮಾರ್ಕ್ಸ್, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು, SC ST PW ಎಲ್ಲ ಕೆಟಗರಿಗೆ ಎಷ್ಟು ಅಧಿಕೃತ ಮಾಹಿತಿ ಪ್ರಕಾರ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನೀವೇನಾದರೂ ಮಿನಿಮಮ್ ಪಾಸಿಂಗ್ ಅಂಕ ಬಂದ್ಬಿಟ್ಟು ನೀವೇನಾದ್ರು ಜನರಲ್ ಅಥವಾ ಅನ್ರಿಸರ್ವ್ಡ್ ಕೆಟಗರಿ ಇದ್ದೀರಾ, ಜನರಲ್ ಕೆಟಗರಿ ಅಥವಾ ಅನ್ರಿಸರ್ವ್ಡ್ ಯಾವುದೇ ರೀತಿ ನಿಮಗೆ ರಿಸರ್ವೇಷನ್ ಇಲ್ದಿರೋ ಕೆಟಗರಿ ಇದ್ದೀರಾ ಅಂದರೆ ನೀವು ಕಡ್ಡಾಯವಾಗಿ 60% ತೆಗಿಬೇಕು. ಸೇಮ್ TT ಯಾವ ರೀತಿ ಅದೇ ರೀತಿ ನೀವು CTT ಕೂಡ ಸೇಮ್ ಆಗಿರುತ್ತೆ. ಅಂದರೆ ನೀವು 150ಕ್ಕೆ ನೀವು ಮಿನಿಮಮ್ 90 ಅಂಕಗಳನ್ನು ನೀವು ಕಡ್ಡಾಯವಾಗಿ 150ಕ್ಕೆ ತೆಗಿಬೇಕಾಗುತ್ತೆ. ನೀವು 60% ಅಂದರೆ 60% ಅಂತ ಕನ್ಸಿಡರ್ ಕೂಡ ಮಾಡಿದ್ರೆ ನಿಮಗೆ 150ಕ್ಕೆ ಕಡ್ಡಾಯವಾಗಿ ನೀವು 90 ಅಥವಾ 90ಗಿಂತ ಮೇಲೆ, 90 ಒಳಗಿರಬಾರ್ದು, 90ಗಿಂತ ಮೇಲೆ ಇದ್ರೆ ನಮಗೆ ಜನರಲ್ ಅಥವಾ ನೀವು ಅನ್ರಿಸರ್ವ್ಡ್ ಕೆಟಗರಿ ಆದರೆ ನಿಮ್ಮನ್ನ ಎಲಿಜಿಬಿಲಿಟಿ CTT ಪಾಸ್ ಅಂತ ಹೇಳಿ ನಿಮ್ಮನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ನಂತರ ರಿಸರ್ವ್ಡ್ ಕೆಟಗರಿ ಅಂದರೆ ನೀವೇನಾದರೂ SC ST OBC ಮತ್ತೆ PWD, OBC SC ST PWD ಇದ್ರೆ ನೀವು ಕಡ್ಡಾಯವಾಗಿ 55% ಅಂಕಗಳನ್ನು ತೆಗಿಬೇಕು. ಅಂದರೆ ನೀವು 82 ಅಥವಾ 82ವರೆ ಇದ್ರೆ ನೀವು ಔಟ್ ಆಫ್ 150, 150ಕ್ಕೆ 82, ಮಿನಿಮಮ್ 82 ಅಥವಾ 82ವರೆ, ಅದಕ್ಕಿಂತ ಮೇಲೆ 82ಕ್ಕಿಂತ ಅಬೌವ್ ಇದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ನೀವೇನಾದ್ರು ಜನರಲ್ ಅನ್ರಿಸರ್ವ್ಡ್ ಇದ್ರೆ ನೀವು ಕಡ್ಡಾಯವಾಗಿ 90 ಅಥವಾ 90ಗಿಂತ ಮೇಲೆ ನೀವು ಅಂಕಗಳನ್ನು ತೆಗಿಬೇಕಾಗುತ್ತೆ. ನೀವೇನಾದ್ರೂ SC ST OBC PWD ಇದ್ರೆ 82ವರೆಗಿಂತ ಹೆಚ್ಚು ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಬಂದ್ಬಿಟ್ಟು ಪೇಪರ್ 2, ಪೇಪರ್ 1, ಪೇಪರ್ 2 ಎರಡೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಕಡ್ಡಾಯವಾಗಿ ನೀವು ತೆಗಿಬೇಕಾಗುತ್ತೆ. ನೀವು 90 ಪ್ಲಸ್ ಇದ್ರೆ ಜನರಲ್ ಅಂಡ್ ಅನ್ರಿಸರ್ವ್ಡ್, OBC SC ST PWD 82 ಅಥವಾ 82ವರೆ ಇದ್ರೆ ಕನ್ಸಿಡರ್ ಕೂಡ ಮಾಡ್ತಾರೆ. 82 ಇದ್ರೆ ಕೂಡ ಪಾಸ್ ಮಾಡ್ತಾರೆ ಅಂದ್ರೆ ಯಾವುದು 82 ಇದ್ರೆ ಕೂಡ ಪಾಸ್ ಮಾಡ್ತಾರೆ. ನಿಮಗೆ 81 ಇದ್ರೆ ಪಾಸ್ ಮಾಡ್ತಾರೆ ಅಂದ್ರೆ ನಿಮಗೆ ಇನ್ ಕೇಸ್ ಗ್ರೇಸ್ ಅಂಕ ಸಿಕ್ಕಿದ್ರೆ, ಇನ್ ಕೇಸ್ ಏನಾದ್ರು ಅಡಿಷನಲ್ ಆಗಿ ಕ್ವಾಲಿಫೈಯಿಂಗ್ ಅಂತ ನಿಮಗೆ ಬೆನಿಫಿಟ್ ಮಾರ್ಕ್ಸ್ ಅಂತ ಕರೀತಾರೆ, ಅದನ್ನ ಸಿಕ್ಕಿದ್ರೆ ಮಾತ್ರ ನಿಮ್ಮನ್ನ ಇಲ್ಲಿ ನಿಮಗೆ ಅಡಿಷನಲ್ ಆಗಿ ಸಿಗುತ್ತೆ. ಅದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸದ್ಯದ ಮಟ್ಟಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕಡ್ಡಾಯ ಆಗಿರುತ್ತೆ. ನೀವು 1 ಮಾರ್ಕ್ಸ್ ಕಡಿಮೆ ತೆಗೆದುಕೊಂಡು ನಿಮ್ಮನ್ನ ಕ್ವಾಲಿಫೈ ಆಗೋದಿಲ್ಲ, ನೀವು ಡಿಸ್ಕ್ವಾಲಿಫೈ ಅಥವಾ ನಾಟ್ ಕ್ವಾಲಿಫೈಡ್ ಅಂತ ಕರೀತಾರೆ. ಬಿಕಾಸ್ ಯಾಕೆಂದ್ರೆ ನೀವು 89 ತೆಗೆದ್ರೆ ನಿಮ್ಮನ್ನು ಕ್ವಾಲಿಫೈ ಅಂತ ಕರೆಯೋದಿಲ್ಲ, 82 81 ಅಂತ ತೆಗೆದು ಕೂಡ ಕ್ವಾಲಿಫೈ ತೆಗೆದುಕೊಂಡಿಲ್ಲ. ಅದು ಒಂದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇದು ಬಂದ್ಬಿಟ್ಟು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಆಗಿರುತ್ತೆ. ಇದು ಬಂದ್ಬಿಟ್ಟು ವೆರಿ ಮಾನಿಟರಿ. 60% ಜನರಲ್ಗೆ, 55% ಬಂದ್ಬಿಟ್ಟು ರಿಸರ್ವ್ಗೆ ಆಗಿರುತ್ತೆ. ಇದು ಬಂದ್ಬಿಟ್ಟು NCTE ಮತ್ತು CBSE ಕಡೆಯಿಂದ ಇದು ಕಡ್ಡಾಯ ಮಾಹಿತಿ ಆಗಿರುತ್ತೆ. ಯಾರೆಲ್ಲ CTT ಬರೀತಾ ಇದ್ದಾರೆ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯಾವ ಕೆಟಗರಿ ಎಲ್ಲ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಟ್. ಥ್ಯಾಂಕ್ ಯು.